ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ ಉತ್ತರ ಕನ್ನಡ ಡಿಸ್ಟಿಕ್ ಕುಮಟಾ ತಾಲೂಕಿನಿಂದ ಮಾತಾಡ್ತಿದ್ದೀನಿ. ನಾನು ಲೋಕಸಭಾ ಚುನಾವಣಾ ಅಭ್ಯರ್ಥಿ ಆಗಿದ್ದೀನಿ. ಈಗಾಗಲೇ ವಿಧಾನಸಭಾ ಕುಮಟಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೀನಿ. ತಮಗೆ ಚಿರಪರಿಚಿತ ಅನ್ಕೊಳ್ತೀನಿ. ವಿಷಯ ಏನಂದ್ರೆ ಗೋಕರ್ಣದ ವಿಷಯದ ಬಗ್ಗೆ ನಾವೊಂದು ಎರಡು ಮಾತನ್ನ ಸಂಕ್ಷಿಪ್ತವಾಗಿ ಹೇಳಕ್ ಇಷ್ಟಪಡ್ತೀನಿ. ಗೋಕರ್ಣ ಭಾಗದಲ್ಲಿ ಏನು ರಾವಣನ ಬಗ್ಗೆ. ಈಗ ರಾವಣನಾದವನು ಗೋಕರ್ಣದವನಾಗಿರ್ತಾನೆ. ಆಕೆಯ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ದಿನನಿತ್ಯ ಮಣ್ಣಿನ ಒಂದು ಮರಳಿನ ಒಂದು ಶಿವಲಿಂಗವನ್ನ ದಿನ ಮಾಡ್ತಾನೆ ಇರ್ತಾಳೆ ಅವಳು. ಆಕೆ ಅದನ್ನ ತೆರೆ ಬಂದು ತೊಳ್ಕೊಂಡು ಹೋಗ್ತಾನೆ ಇರ್ತದೆ. ಅದನ್ನ ಅವನ ಮಗನಾದ ರಾವಣನ್ ಕೇಳ್ತಾನೆ, ಏನಮ್ಮ ಇದು ಶಿವಲಿಂಗ ಮಾಡ್ತಾ ಇದೆಯಾ, ತೊಳ್ಕೊಂಡು ಹೋಗ್ತಾ ಇದ್ದೆ. ಇಲ್ಲ ಮಗ, ನಾನು ಶಿವಲಿಂಗ ಮಾಡ್ತಾ ಇದ್ದೀನಿ, ತೊಳ್ಕೊಂಡು ಹೋಗ್ತಾ ಇದೆ ಅನ್ನೋದು. ಅದು ಆಕೆ ಶಿವನ ಭಕ್ತೆ ಆಗಿರ್ತಾಳೆ ಅವಳು. ಆಕೆ ಅದನ್ನ ನೋಡಿದ ರಾವಣನು ತಾಯಿಗೆ ಮಾತನ್ನ ಕೊಡ್ತಾನೆ. ಅವನು ಯಾಕಂದ್ರೆ ನಾನು ನಿನಗೆ ನಿಜವಾದ ಶಿವಲಿಂಗವನ್ನೇ ತಂದು ಕೊಡ್ತೇನೆ ಅನ್ನುವಂಥದ್ದು. ಅದಕ್ಕಾಗಿ ಘನಘೋರವಾದಂತ ತಪಸ್ಸನ್ನು ಮಾಡ್ತಾನೆ. ಅವನು ತಪಸ್ಸನ್ನು ಮಾಡಿದವಾಗ ಅವನಿಗೆ ಈಶ್ವರನು ಒಲಿದು ಆತ್ಮಲಿಂಗವನ್ನ ಕೊಡ್ತಾನೆ. ಅದನ್ನ ಅವನೊಂದು ಮಾತು ಹೇಳಿರ್ತಾನೆ, ಎಲ್ಲಿ ನೀನು ಪ್ರತಿಷ್ಠಾಪನೆ ಅಲ್ಲಿ ಇಡ್ತೀಯೋ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಅದು ಅಂತ. ಅದಕ್ಕೋಸ್ಕರ ಅವನು ಸಿಕ್ಕಿದ ನಂತರ ದೇವಾನುದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ ಸೂರ್ಯ ಅಸ್ತ ಮಾಡ್ತಾರೆ. ಅಸ್ತ ಮಾಡಿಬಿಟ್ಟು ಉದಯ ಆಗ್ತದೆ. ಯಾಕಂದ್ರೆ ನೀವು ಮಹಾಭಾರತದಲ್ಲಿ ನೋಡಿರ್ತೀರಾ. ಯಾಕಂದ್ರೆ ಶ್ರೀಕೃಷ್ಣನು ಅಸ್ತ ಮಾಡಿ ಉದಯ ಮಾಡಿದ್ದಾನೆ. ಅದಕ್ಕಾಗಿ ಅಸ್ತ ಮಾಡಿ ಉದಯ ಆತ ಬ್ರಾಹ್ಮಣನಾಗಿರುವುದರಿಂದ ಸೂರ್ಯ ನಮಸ್ಕಾರ ಮತ್ತು ಬೆಳಿಗ್ಗೆ ಅವ್ರದ್ದು ಎಲ್ಲ ಸಂಧ್ಯಾ ವಂದನೆ ಎಲ್ಲ ಇರ್ತದೆ. ಅದನ್ನ ನಿಯಮವನ್ನು ಮಾಡಬೇಕಾದ್ರೆ ಯಾರೋ ಒಬ್ರು ಬೇಕು ಆ ಸಮಯದಲ್ಲಿ ಲಿಂಗವನ್ನು ಇಟ್ಕೊಳ್ಳೋದಕ್ಕೆ. ಅದಕ್ಕಾಗಿ ಲಿಂಗ ಇಟ್ಕೊಳ್ಳೋದಕ್ಕೆ ಅಲ್ಲಿ ದೇವತೆಗಳು ಗಣಪತಿಯನ್ನ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟವಾಗ ಅದು ಗಣಪತಿ ಆದವನು ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಅವನಿಗೆ ಕರಿತಾನೆ, ರಾವಣನ ಕರಿತಾನೆ ಗಣಪತಿಗೆ, ನೋಡು ಇದನ್ನ ಲಿಂಗ ಸ್ವಲ್ಪ ಇಟ್ಕೊಳ್ಬೇಕು. ಅದು ಅವನು ಏನ್ ಹೇಳ್ತಾನೆ, ಇದು ಬಹಳ ಭಾರವಾಗಿದೆ, ನಾನು ಒಂದು 3 ಹೇಳಿದ್ರೊಳಗೆ ನೀವು ಬರಬೇಕು, ಇಲ್ಲ ಬಿಟ್ರೆ ನಾ ಕೆಳಗಿಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಆತನ ಅವನಿಗೆ ಭಾರ ಆಗೋದ್ರಿಂದ ಆತ ಅವನಿಗೆ ಹೋಗಿ ಬರುವಷ್ಟು 3 ಹೇಳಿಸುವಷ್ಟು ಒಳಗೆ ಕೆಳಗಿಟ್ಟೇ ಬಿಡ್ತಾನೆ ಗಣಪತಿ ಆದವನು. ಇಟ್ಟವಾಗ ಅವನು ಸಿಟ್ಟಿನಿಂದ ಆ ಲಿಂಗವನ್ನು ಮುರಿದು ಹಾಕಿ ದಾರೇಶ್ವರ ಅಂತೆ ಮುರುಡೇಶ್ವರ ಅಂತೆ 5 ಭಾಗದಲ್ಲಿ ಎಸಿತಾನೆ. ಮತ್ತು ಬಲವಾಗಿ ಗಣಪತಿಯ ತಲೆ ಮೇಲೆ ಗುದ್ದನ್ನ ಹಾಕ್ತಾನೆ. ಅವನು ಬಲವಾಗಿ ಹೊಡಿತಾನೆ. ಹೊಡೆದ ನಂತರ ಅಲ್ಲಿ ಗಣಪತಿ ಆದವನು ಅನ್ಕಾನ್ಸಸ್ ಆಗಿ ಸ್ವಲ್ಪ ಇದರಿಂದ ಬೀಳ್ತಾನೆ. ಬಿದ್ದವಾಗ ಇದಕ್ಕೆ ಎಲ್ಲಿ ಹೋಗ್ತಾನಂದ್ರೆ ಶ್ರೀಲಂಕಕ್ಕೆ ಲಂಕಕ್ಕೆ ಹೋಗ್ತಾನ. ಅವನು ಅವ್ರ ತಾಯಿಯ ಮನೆ ಆದಂತ ಅಸುರವಾಗಿ ಇರುವುದರಿಂದ ಅಲ್ಲಿ ಹೋಗ್ಬಿಟ್ಟು ಬ್ರಹ್ಮನನ್ನ ಪ್ರತ್ಯಕ್ಷ ಮಾಡಿ ಅಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಈ ಕಡೆ ಗಣಪತಿ ಏನಾಗ್ತದೆ, ಗಣಪತಿ ಅನ್ಕೋಸ ಬಿದ್ದಾಗ ಪಾರ್ವತಿ ತನ್ನ ತವರು ಮನೆ ಆದಂತ ಇಡಗುಂಜಿಗೆ ಬಂದು ಅವನನ್ನ ಕೂರಿಸಿಬಿಟ್ಟು ಅಲ್ಲಿ ಒಂದು ಪ್ರತಿಷ್ಠಾಪನೆಯನ್ನ ಮಾಡ್ತಾಳೆ. ಕೂರಿಸ್ಬಿಟ್ಟು ಪಂಚಕಜ್ಜ ಕೊಟ್ಟು ಬಿಟ್ಟು ಅವನಿಗೆ ತಿನ್ನೋದಕ್ಕೆ ಕೊಟ್ಟುಬಿಟ್ಟು ಬರ್ತಾಳೆ. ಬಂದಾವಾಗ ಅಲ್ಲಿ ಈಗ ಬ್ರಿಟಿಷರು ಕೂಡ ಅಲ್ಲಿ ಪಂಚಕಜ್ಜ ನೈವೇದ್ಯ ಮಾಡಿರೋ ಉಲ್ಲೇಖ ಕೂಡ ಇದೆ, ನಮಗ್ ಸಿಕ್ಕಿದೆ. ಅದಕ್ಕಾಗಿ ಅವ್ರ ತವರು ಮನೆ ಆದಂತ ಇಡಗುಂಜಿಯಲ್ಲಿ ಅವನಿಗೆ ಕೂರಿಸ್ಬಿಟ್ಟು ಪಂಚಕಜ್ಜವನ್ನೆಲ್ಲ ಕೊಡ್ತಾಳೆ. ಮತ್ತೇನಂದ್ರೆ ಈಗ ನಾವದೇ ಗೋಕರ್ಣ ಭಾಗದ ಬಗ್ಗೆ ಒಂದು ಸಣ್ಣ ಮಟ್ಟಿಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ.